ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಅಮಾನತು ಮಾಡಲಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿರೀಕ್ಷೆ ಮಾಡಿದ್ರ ತಾವು 40 ವರ್ಷದ ಸುದೀರ್ಘ ರಾಜಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ, ಈಗ ಅಮಾನತ್ ಮಾಡುವಂತ ಪರಿಸ್ಥಿತಿ, ಅಮಾನತ್ ಮಾಡಿರೋದು ಕಾರಣ ಏನು ಅಂತ ತಮ್ಮ ಮನವರಿಕೆ ಆಗಿದೆಯಾ ಹೇಗೆ ಅಂತ? ಅಲ್ಲ, ನಿಮ್ಮ ಬಾಯಿಂದನೇ ಕೇಳ್ತಾ ಇರೋದು. ಈಗ ತನಕ ನನಗೇನು ಅದು ಬಂದಿಲ್ಲ. ಬಂದ ಮೇಲೆ ಯಾಕೆ ಏನು ಅನ್ನೋದು ನನಗೆ ತಿಳ್ಕೊಂಡು ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇದು ನೀವು ಹೇಳಿದ ಕೂಡಲೇ ನಾನು ಅದಕ್ಕೆ ಉತ್ತರ ಕೊಡೋಕೆ ಬರೋಂಗಿಲ್ಲ. ಹೌದಪ್ಪ, ಹಿಂಗೆ ಆಗಿರ್ಬೋದು, ಏನೋ ಹಿಂಗೆ ತಪ್ಪಾಗಿರ್ಬೋದು ಅಂತ ಹೇಳಿದರೆ ನನಗೇನೋ ಸಮಜಾಯಿಸಿ ಸಿಕ್ಕರೆ ನಾನು ಮಾತಾಡ್ತೀನಿ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಈಗಾಗಲೇ ಗುರುತರವಾಗಿರುವಂತಹ ಆರೋಪ ತಮ್ಮ ಮೇಲೆ ಇರುವಂತದ್ದು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಪಕ್ಷ ವಿರೋಧಿ ನಡೆಯನ್ನ ಮಾಡಿದ್ರು, ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅನ್ನುವಂತ ಆರೋಪ. ಅಲ್ಲ, ಅದಕ್ಕೆ ಏನು ಮಾಡಿದಾರೋ, ಯಾಕೆ ಮಾಡಿದ್ದಾರೆ, ಬಹಳ ದೊಡ್ಡ ಮಾತುಗಳು, ದೊಡ್ಡ ಜನ ಇದ್ರ ಹಿಂದೆ ಇದ್ದಾರೆ. ಯಾಕೆ ಅವ್ರಿಗೆ ತೊಂದರೆ ಆಗೈತೆ, ಏನು ನಮಗೆ ಪಕ್ಷದವರಿಗೆ ತೊಂದರೆ ಆಗಿರ್ಬೋದು, ಅದು ಏನಂತ ನಮಗೆ ರೈಟಿಂಗ್ನ ಕೊಟ್ಟರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ತಾವಾಗೆ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟಿದ್ರಿ, ಈಗ ತಕ್ಷಣಕ್ಕೆ ನಿಮ್ಮನ್ನ ಪಕ್ಷದಿಂದನೇ ಅಮಾನತು ಮಾಡಿದ್ರು. ತಮ್ಮ ಮುಂದಿನ ನಡೆ ಏನು ಅಂತ? ಮುಂದಿನ ನಡೆ ರಿಸಲ್ಟ್ ನನಗೆ ಇದು ನೋಟಿಸ್ ಬಂದ ಮೇಲೆ ಮಾತಾಡಿ ಹೇಳ್ತೇನೆ. ಇದ್ರ ಹಿಂದೆ ಯಾರಾದ್ರೂ ಷಡ್ಯಂತ್ರ ಮಾಡಿದ್ರಂತ ಆರೋಪ ಅನ್ಸತ್ತ ತಮಗೆ? ಏನಿಲ್ಲ, ಈಗ ಅರ್ಜೆಂಟ್ ಲೆಟರ್ ಮುಂದೆ ಹಾಕಬೇಕು, ನಾವು ಮುಂದೆ ಬರೀಬೇಕು, ಇವರಿಗೆಲ್ಲ ತುಳಿಬೇಕಂತ ಸ್ವಲ್ಪ ಜನ ಹೊಂಟಿದ್ದಾರೆ. ಅದು ಮಾಡಕತ್ತಿದ್ದಾರೆ. ನೋಡೋಣ, ಎಷ್ಟು ಮಾಡ್ತಾರೋ ಮಾಡಲಿ. ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನ ನಾವು ಅದಕ್ಕೆ ಮಾಡ್ತೀವಿ. ಇದೇ ಪಕ್ಷ ವಿರೋಧಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಸೀರ್ ಅಹಮದ್ ಅವ್ರ ಮೇಲೂ ಕೂಡ ಕ್ರಮ ಆಯಿತು. ಈಗ ನಿಮ್ಮ ಮೇಲೆ ಕ್ರಮ ಆಗಿದೆ. ಜಮೀರ್ ಅವ್ರ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ತಾವು ಗುಂಪಾಗಿದ್ದಂಥವ್ರು, ಇನ್ನೊಂದು ಟೀಮ್ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತಾ ಹೇಗೆ? ಗುಂಪು, ನಾವು ಎಲೆಕ್ಷನ್ಗಿಂತ ಮುಂಚೆ ನಾವು ಆಲ್ಮೋಸ್ಟ್ ಆಲ್ MLA-MLCಗಳು ಒಂದು ಗುಂಪು ಇತ್ತು ನಮ್ಮದು. ನಾವು ಜೊತೆಗೆ ಇದ್ವಿ. ಇದೇ ರಿಜ್ವಾನ್ ಅರ್ಷದ್ದು, ಇದೇ ನಮ್ಮ ಯಾರು ಮಂತ್ರಿಗಳು MLA-ಗಳಿದಾರೋ ಅವರೆಲ್ಲರೂ ನನಗೆ ನೀವೇ ನಿಂತ್ಕೋಬೇಕಂತ ಹೇಳಿದಾರೆ ಇವರೆಲ್ಲ. ಅದಾದ್ರೂ ಸಹಿತ ನಮ್ಮ ಒಂದು ಮೆಮೊರಂಡಮ್ನಲ್ಲಿ ನಾವು ನನಗೆ ಕೊಟ್ಟರೆ ಆಯ್ತು, ಇಲ್ಲ ಅಂದರೆ ಯಾರಿಗಾರ ಕೊಡ್ರಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅಂತ ನಾವು ಹೇಳಿರೋದು. ಇಂಥವ್ರಿಗೆ ಜಬ್ಬಾರಿಗೆ ಕೊಡ್ರಿ ಅಂತ ನಾವೆಲ್ಲೂ ಹೇಳಿಲ್ಲ. ಅದು ಇವರು ಈಗ ಇದು ಶುರು ಮಾಡಿದ್ದಾರೆ ಹೊಸದಾಗಿ. ಹಿಂಗೆ ಜಬ್ಬಾರ್ ಹೆಸರು ಇಟ್ಕೊಂಡಿದ್ದಕ್ಕೆ ಹಿಂಗಾಗಿದೆ. ಇವೆಲ್ಲ ತೇಜೋವಧೆ ಮಾಡೋದು ಬಿಡಬೇಕು. ಇನ್ನೂ ರಾಜಕೀಯ ಮಾಡೋಕ್ಕೆ ಭಾಳ ದಿನ ನಿಮಗಿದ್ದಾವೆ. ಇನ್ನು ನೀವು ಈ ನಮೂನೆ ಹೀಗೆ ಕಾಲು ಎಳಕಂತ ಹೋದ್ರೆ ನಿಮಗೂ ಕಾಲು ಎಳೆಯರು ಯಾರೊಬ್ಬರು ಬರ್ತಾರೆ. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಪಕ್ಷ ವಿರೋಧಿ ಕೆಲಸವನ್ನ ಜಬ್ಬಾರ್ ಅವರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಆರೋಪ ಇತ್ತು. ತೋರಿಸ್ಬಿಡ್ಲಿ, ತೋರಿಸಿ ಆಮೇಲೆ ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆನೂ ಬೇಕಾದಷ್ಟು ಅದಾವೆ, ಹೇಳ್ತೀನಿ ಆಮೇಲೆ. ಈಗೇನು ಹೇಳಂಗಿಲ್ಲ. ಏನಿದೆ ಆಗಿದ್ರೆ ಸರ್ ಅವ್ರ ವಿರುದ್ಧ? ಪ್ರಾಥಮಿಕ ಸದಸ್ಯತ್ವಕ್ಕೆ ಈಗಾಗಲೇ ಅಮಾನತ್ ಆಗಿದ್ದೀರಿ. ರಾಷ್ಟ್ರೀಯ ನಾಯಕರನ್ನಾದ್ರೂ ಭೇಟಿ ಮಾಡ್ತೀರಾ ಹೇಗೆ ಅಂತ? ಯಾರಿಗೂ ಭೇಟಿ ಮಾಡಂಗಿಲ್ಲ. ಅದು ಬಂದ ಮೇಲೆ ಉತ್ತರ ಕೊಟ್ಟು ಏನ್ ಮಾಡ್ಬೇಕು ಅನ್ನೋದು ನೋಡ್ತೀನಿ. ತಮ್ಮ ವಿರುದ್ಧ ಒಂದು ಆಡಿಯೋ ಇದೆ ಅನ್ನುವಂಥದ್ದು ಕೂಡ ಇದೆ ಸರ್. ಆಡಿಯೋ ಆ ಥರದ್ದು ಏನಾದ್ರು ಇದೆಯಾ ಹೇಗೆ? ನೀವು ಅವ್ರಿಗೆ ಕೇಳಬೇಕಾಯ್ತು, ಆಡಿಯೋ ಕೊಡಿ ಸರ್ ನಮಗೆ, ಏನದು ನೋಡ್ಬೇಕಂತ ಹೇಳಿ. ಯಾಕಂದ್ರೆ ನಿಮ್ಮ ಯಾರಿಗಾರ ಮೇಲೆ ಅಪವಾದ ಹೊರಿಸ್ಬೇಕಾದ್ರೆ ಆಡಿಯೋ ಐತಂತ ಬರೀ ಹೇಳಿದ್ರೆ ಹಾವು ಆಡ್ಸರು ಈ ಇದ್ರಾಗೆ ಮಿಡ್ಲಾಗ್ರವ ಇದೆ ಅಂತ ಹೇಳ್ತಿದ್ರಲ್ಲ, ಹಂಗಾಗ್ತದೆ ಪರಿಸ್ಥಿತಿ. ಇದಿಷ್ಟು ಅಮಾನತ್ ಆಗಿರುವಂತ ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಿರುವಂತ ಮಾತು. ನನ್ನ ವಿರುದ್ಧ ಏನಾದರೂ ದಾಖಲೆ ಇದ್ರೆ ಕೊಡ್ಲಿ ಅನ್ನುವಂತ ಮಾತನ್ನು ಅವ್ರು ಹೇಳ್ತಿರುವಂತದ್ದು. ಜೊತೆಗೆ ಇದುವರೆಗೂ ಕೂಡ ನನಗೆ ಯಾವುದೇ ರೀತಿಯ ಪತ್ರ ತಲುಪಿಲ್ಲ ಅಮಾನತ್ ಮಾಡಿರುವಂತದ್ದು. ಅದು ತಲುಪಿದ ನಂತರದಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಕಾರ್ತಿಕ್, ನ್ಯೂಸ್ ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.